ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಕಲ್ಕಾಯಿ ಮತ್ತು ಲಿವರ್ ಪಲ್ಯ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ನಾನು ಮಸಾಲೆ ರುಬ್ಕೊತೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಹಸೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, 1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಈರುಳ್ಳಿ ಬಂದುಬಿಟ್ಟು ಒಂದು ತೊಗೊಂಡಿದ್ದೀನಿ. ಟೊಮೊಟೊ 1 ತೊಗೊಂಡಿದ್ದೀನಿ. ನೀವು ಜಾಸ್ತಿ ಹಾಕೋದಾದರೆ ಜಾಸ್ತಿ ತೊಗೊಳ್ಳಿ. ನಾವು ಲಿವರ್ ಬಂದುಬಿಟ್ಟು ಒಂದು ಅರ್ಧ kg ತೊಗೊಂಡಿದ್ದೀನಿ, ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮಸಾಲೆ ಮಾಡ್ಕೊತೀನಿ, ರುಬ್ಕೊತೀನಿ. ರುಬ್ಬಿದ ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಟೊಮೊಟೊ ಫುಲ್ಲು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆ ನಂತರ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊತೀನಿ. ಮಸಾಲ ಹಾಕ್ಕೊತೀನಿ. ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕ್ಕೊತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ಕೊತೀನಿ ಸ್ವಲ್ಪ ಕಡಲೆಬೇಳೆ. 2 ಸ್ಪೂನಷ್ಟು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿರೋ ಅಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲಾನ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ನೀರು ಥರ ಆಗೋಗ್ಬೇಕು. ಪಲ್ಯ ಅಲ್ವಾ, ಗಟ್ಟಿಗಿರಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ಹಾಕ್ಕೊಂಡೆ, ಅಂದರೆ ಸ್ವಲ್ಪ ಅದು ಕಲ್ಕಾಯಿ ಮತ್ತು ಲಿವರ್ ಎಲ್ಲ ನೀರು, ಅದು ಫುಲ್ ನೀರು ಹೋಗ್ಬೇಕಲ್ವ, ಅಲ್ಲಿ ತಕ್ಕಷ್ಟು ನೀರು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಕುದಿ ಬರಬೇಕು, ಕುದಿ ಬರಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕುದೀತಾ ಇದೆ. ಕುದಿ ಬಂದ ನಂತರ ಇವಾಗ ನಾನು ಅರ್ಧ kg ಅಷ್ಟು ಕಲ್ಕಾಯಿ ಲಿವರ್ ಇದೆಯಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನೋಡಿ ಫ್ರೆಂಡ್ಸ್, ಇಷ್ಟು ಈ ಥರ ಫುಲ್ಲು ಮುಳುಗಬೇಕು. ಅದು ವಿಷಲ್ ಕ್ಲೋಸ್ ಮಾಡ್ತೀನಿ. 1 ಅಥವಾ 2 ವಿಷಲ್ ಹಾಕಿಸ್ಬೇಕು. ನೋಡಿ ಫ್ರೆಂಡ್ಸ್, ಬೆಂದಿದೆ. ಈ ಥರ ಕುದಿ ಬರ್ತದೆ. ಆನಂತರ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಬಿಟ್ಟು ಕುದಿಸ್ಬೇಕು. ಇಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲ್ಕಾಯಿ ಲಿವರ್ ಪಲ್ಯ ಆಗುತ್ತೆ. ಇಷ್ಟು ಬೇಗ ಆಗುತ್ತೆ, ಸೈಡ್ಸಿಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೀವು ಚೆನ್ನಾಗಿ ಬರುತ್ತೆ ತಿಂದು. ಕಲ್ಕಾಯಿ ಲಿವರ್ ಪಲ್ಯ ಆಗೋಯ್ತು. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.